ಹಾಯ್ ಫ್ರೆಂಡ್ಸ್, ವಿಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಬಂದುಬಿಟ್ಟು ನಮ್ಮ ನೇಬರ್ ಮನೆಯವರು ಮದುವೆ ಇರೋದ್ರಿಂದ ಮದುವೆಗೆ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ನಾನು ಮದುವೆ ಹೊರಡಲಿಕ್ಕೋಸ್ಕರ ಮನೆ ಕೆಲಸನೆಲ್ಲ ಮುಗಿಸಿ ಇವಾಗ ನಾನು ಸಾರಿನೆಲ್ಲ ಹಾಕಿ ರೆಡಿಯಾಗಿದ್ದೇನೆ ಸಿಂಪಲ್ಲಾಗಿ. ಇವಾಗ ನಾನು ಹೊರಟು ಹಾಲಿಗೆ ಕೂಡ ಬಂದೆ. ಹಾಲನ್ನು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಸೊ ಒಳಗಡೆ ಹೋಗಬೇಕಾದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ನಂತರ ನಾನು ಮದುವೆ ಮನೆಗೆ ಹೋಗಿ ಅವರ ಮನೆಯವ್ರನ್ನೆಲ್ಲ ಸ್ವಲ್ಪ ಮೀಟ್ ಮಾಡಿ ಮಾತಾಡಿ ನಂತರ ಮದುಮಕ್ಕಳಿಗೆಲ್ಲ ನಾನು ವಿಶ್ ಮಾಡಿ ಇವಾಗ ಊಟಕ್ಕೆ ಕೂಡ ಬಂದೆ. ಊಟನೂ ಕೂಡ ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿ ಮುಗಿಸಿದ ನಂತರ ಅಲ್ಲಿ ಬರಬೇಕಾದ್ರೆ ಹೋಗ್ತಾನೆ ನದಿ ಇದೆ ಚಿಕ್ಕದೊಂದು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಇದು ನೆಕ್ಸ್ಟ್ ಡೇ ನನ್ನ ಮಗಳಿಗೆ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ. ಸೊ ಅದು ಕೂಡ ಬಂದಿತ್ತು. ಅದು ಕೂಡ ನಾನು ಅದನ್ನು ಓಪನ್ ಮಾಡಿ ಎಲ್ಲ ನೋಡಿದೆ, ಚೆನ್ನಾಗಿತ್ತು. ನಂತರ ಇವಾಗ ನಾನು ಬೇಳೆ ಸಾಂಬಾರು ಮಾಡಲಿಕ್ಕೆ ಬೇಳೆನೆಲ್ಲ ನೆನೆ ಹಾಕ್ಕೊಂಡಿದ್ದೆ. ಈರುಳ್ಳಿ, ಟೊಮೆಟೊ, ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಇವಾಗ ಚಿಲ್ಲಿ ಪೌಡರು, ಹಾಗೆಯೇ ಟರ್ಮರಿಕ್ ಪೌಡರು, ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಇದನ್ನು ಒಂದು 4ರಿಂದ 5 ವಿಶಿಲನ್ನು ಮಾಡಲಿಕ್ಕೆ ಇವಾಗ ನಾನು ಗ್ಯಾಸಲ್ಲಿ ಇಟ್ಕೊಂಡಿದ್ದೇನೆ. ಸೊ ಇವಾಗ ವಿಶಿಲ್ ಕೂಡ ಆಯಿತು, ಬೇಳೆ ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ನಾನು ಟೊಮೆಟೊವನ್ನು ಎಕ್ಸ್ಟ್ರಾ ತೆಗೆದು ಅದರಲ್ಲಿರೋ ಸಿಪ್ಪೆನೆಲ್ಲ ತೆಗೆದು ಅದನ್ನು ಮ್ಯಾಶ್ ಮಾಡಿ ಇವಾಗ ಬೇಳೆ ಜೊತೆ ಸೇರಿಸಿದ್ದೇನೆ. ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಸಾಂಬಾರು ಈರುಳ್ಳಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆ, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆನೆಲ್ಲ ಹಾಕಿ ಸಾಂಬಾರಿಗೋಸ್ಕರ ಒಗ್ಗರಣೆ ಮಾಡಿಕೊಂಡು ಇವಾಗ ಸಾಂಬಾರು ಕೂಡ ಹಾಕ್ಕೊಂಡೆ. ಅದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡೆ. ನಂತರ ಫಿಶ್ ತಗೊಂಡು ಬಂದಿದ್ದರು. ಸೊ ಈ ಫಿಶನ್ನೆಲ್ಲ ಕೂಡ ನಾನು ಚೆನ್ನಾಗಿ ಕಟ್ ಮಾಡಿದೆ. ಇದು ಬಂದುಬಿಟ್ಟು ಪಾಪ್ಲೆಟ್ ಫಿಶ್ ಥರನೇ ಕಾಣುತ್ತೆ, ತುಂಬಾ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಇಲ್ಲಿ ಸ್ವಲ್ಪ ಹುಣಸೆ ಹುಳಿ ರಸ, ಅದಕ್ಕೆ ಟರ್ಮರಿಕ್ ಪೌಡರ್, ಧನಿಯಾ ಪೌಡರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 3 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಆಯಿಲನ್ನು ಹಾಕಿ ಮಸಾಲೆಯನ್ನು ಮಿಕ್ಸ್ ಮಾಡಿ ಇವಾಗ ಫಿಶನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇವಾಗ ಫಿಶ್ ಫ್ರೈಯನ್ನು ಕೂಡ ಮಾಡಿಕೊಂಡೆ. ಸೊ ಇವಾಗ ಇದೆಲ್ಲವನ್ನು ಹಾಕಿ ಒಂದು ಸಲ ಅದನ್ನು ಬೇಯಿಸ್ಕೊಂಡೆ. ಸೊ ಇದೊಂದು ನನ್ನ ಒಂದು ಚಿಕ್ಕ ಒಂದು ಲಾಗ್ ಆಗಿರುತ್ತೆ. ಸೊ ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲಿಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಂತ.